ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಹಾಗೆ ಚರ್ಚಿಗೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಬಂದದ್ದು. ಹಾಗೆ ಈಗ ಚಿಕನ್ ತರಲಿಕ್ಕೆ ಅಂತ ಚಿಕನ್ ಶಾಪಿಗೆ ಹೋಗ್ತಾ ಇದ್ದೇನೆ. ನಾವು ಚಿಕನ್ ಎಲ್ಲಿಂದ ತರುವುದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಬನ್ನಿ ಹೋಗಿ ಬರುವ. ಹಾಗೆ ಇದು ನಮ್ಮದು ಸುರತ್ಕಲ್ಲಿನ ಮಾರ್ಕೆಟ್. ಹಾಗೆ ಮಾರ್ಕೆಟಿನ ಒಳಗೆ ಬಂದು ಇಲ್ಲಿ ಚಿಕನ್ ಶಾಪು. ಅವರ ಹತ್ರ ಚಿಕನನ್ನು ಕ್ಲೀನ್ ಮಾಡಿ ಇಡಲಿಕ್ಕೆ ಹೇಳಿ ನನಗೆ ಸ್ವಲ್ಪ ಬೇರೆದೆಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು. ಹಾಗೆ ನಾನಿಲ್ಲಿ ಫಸ್ಟ್ ಈ ಬೇಕರಿಗೆ ಬಂದೆ. ಇದು ನಮ್ಮದು ಪ್ರಜ್ವಲ್ ಬೇಕರಿ ಅಂತ. ಹಾಗೆ ಹೆಚ್ಚಾಗಿ ನಾನು ಇಲ್ಲಿಂದಲೇ ತಗೊಳ್ಳೋದು, ಹತ್ತಿರ ಇದೆ ಅಂಥೇಳಿ ಇಲ್ಲಿಂದಲೇ ತಗೊಳ್ತೇನೆ. ಹಾಗೆ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡೆ ಮಕ್ಕಳಿಗೆ ಅಂತೇಳಿ. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಗೊಂಡು ವಾಪಸ್ ಚಿಕನ್ ಅಂಗಡಿಗೆ ಹೋಗ್ತಾ ಇದ್ದೇನೆ. ಇಲ್ಲಿ ಅಂಗಡಿ ಎಲ್ಲ ನೋಡ್ಬೋದು, ಇನ್ನೂ ಕೂಡ ಓಪನ್ ಮಾಡಲಿಲ್ಲ. ತುಂಬ ಅಂಗಡಿ ಹಾಗೆ ಕ್ಲೋಸ್ ಉಂಟು, ಅಂದರೆ ಸ್ವಲ್ಪ ಲೇಟಾಗಿ ಅವರು ಓಪನ್ ಮಾಡ್ತಾರೆ. ಹಾಗೆ ಚಿಕನ್ ರೆಡಿ ಇತ್ತು, ಅದನ್ನು ತಗೊಂಡು ವಾಪಸ್ ಬಂದೆ. ಹಾಗೆ ಬಟ್ಟೆ ವಾಶ್ ಮಾಡಲಿಕ್ಕೆ ಸೋಪ್ ಪೌಡರ್ ಕೂಡ ಖಾಲಿಯಾಗಿತ್ತು. ಹಾಗೆ 1 kg ಅಷ್ಟು ಸೋಪ್ ಪೌಡರನ್ನು ತಗೊಂಡೆ. ಮತ್ತು ಮಕ್ಕಳಿಗಂತ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡೆ. ಜಾಸ್ತಿ ಸ್ನ್ಯಾಕ್ಸ್ ಎಲ್ಲ ಕುಡಿಸಲ್ಲ ಅವರಿಗೆ, ಆದರೆ ಒಂದೊಂದು ಸಲ ಕೊಡಬೇಕಲ್ವ, ಸ್ವಲ್ಪ ಆದರೆ ಎಷ್ಟು ಅಂತ ಮಕ್ಕಳ ಬಾಯಿ ಕಟ್ಟಲಿಕ್ಕೆ ಆಗ್ತದೆ. ಹಾಗೆ ಸ್ವಲ್ಪ ಈ ಥರದ್ದು ಸ್ನ್ಯಾಕ್ಸ್ ತಗೊಂಡೆ. ಹಾಗೆ ಇಲ್ಲಿ ಚಿಕನನ್ನು ಕ್ಲೀನ್ ಮಾಡಿಸಿ ಸಣ್ಣ ಸಣ್ಣ ಪೀಸ್ ಮಾಡಿಸಿ ತಗೊಂಡು ಬಂದಿದ್ದೇನೆ. ಇವತ್ತು ಚಿಕನ್ ಸುಕ್ಕ ಮಾಡುವ ಅಂತೇಳಿ ಸಣ್ಣ ಪೀಸ್ ಮಾಡಿಸಿ ತಂದಿದ್ದೇನೆ. ಹಾಗೆ ಬಾಕ್ಸಲ್ಲಿ ಸೋಪ್ ಪೌಡರ್ ಕೂಡ ಖಾಲಿಯಾಗಿತ್ತು. ಹಾಗೆ ಫಸ್ಟ್ ಬಂದದ್ದೇ ಅದನ್ನೆಲ್ಲ ತುಂಬಿಸಿದೆ. ಈ ಥರ ಬಾಕ್ಸಲ್ಲಿ ತುಂಬಿಸಿಟ್ರೆ ಬೇಕಾದಾಗ ಅರ್ಜೆಂಟಿಗೆ ಹೋಗಿ ತಗೊಂಡು ಯೂಸ್ ಮಾಡ್ಬೋದು. ಹಾಗೆ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಮಕ್ಕಳಿಗೊಂದು ತಿಂಡಿ ಮಾಡಿ ಕೊಡುವ ಅಂಥೇಳಿ ನೀರು ದೋಸೆ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಹಸಿವಾಗಿತ್ತು, ಅಂದರೆ ಬೆಳಗ್ಗೆ ತಿಂದು ಹೋಗ್ತಾರೆ, ಮತ್ತು ತುಂಬ ಲೇಟ್ ಆಗ್ತದಲ್ಲ, ಹಾಗೆ ಹಸಿವಾಗಿತ್ತು. ಹಾಗೆ ಫಸ್ಟಿಗೆ ದೋಸೆ ಮಾಡಿ ನಂತರ ಬೇರೆದು ಕೆಲಸ ಸ್ಟಾರ್ಟ್ ಮಾಡುವಂಥ ದೋಸೆ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಮಗಂದು ಇಲ್ಲಿ ತಿಂಡಿ ತಿಂದಾಯಿತು. ಹಾಗೆ ಇಲ್ಲಿ ಬಂದು ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾನೆ. ಅವನಿಗೆ ಈ ಥರ ಗಿಡಕ್ಕೆಲ್ಲ ನೀರು ಹಾಕ್ಲಿಕ್ಕೆ ಅಂದರೆ ತುಂಬ ಇಷ್ಟ. ಹಾಗೆ ಅವನ ಹತ್ರ ನಾನು ಸಣ್ಣ ಚೆಂಬು ಇಟ್ಕೊಂಡು ನೀರು ಹಾಕು ಅಂತ ಹೇಳೋದು. ಯಾಕೆಂದರೆ ದೊಡ್ಡ ಪಾತ್ರೆ ಇಟ್ಕೊಂಡು ನೀರು ಹಾಕಿದರೆ ಉಂಟಲ್ಲ, ತುಂಬ ನೀರು ಹಾಕಿ ಬಿಡ್ತಾನೆ ಗಿಡಕ್ಕೆ ಹಾಕಿದ್ದ ನೀರು ಚಟ್ಟಿಯಿಂದ ಹೊರಗೆ ಬರಬೇಕು, ಅಷ್ಟು ನೀರು ಹಾಕ್ತಾನೆ. ಹಾಗೆ ಈ ಥರ ಸಣ್ಣ ಪಾತ್ರೆ ಇಟ್ಕೊಂಡು ಹಾಕಿದರೆ ಕಡಿಮೆ ನೀರು ಹಾಕ್ತಾನೆ ಅಂತ ಹೇಳಿ ಸಣ್ಣ ಚೆಂಬು ಇಟ್ಕೊಂಡು ನೀರು ಹಾಕಿಸ್ತೇನೆ ಅವನ ಹತ್ರ. ಹಾಗೆ ಇಲ್ಲಿ ನಾನು ರೈಸಿಗೆ ಇಡ್ತಾ ಇದ್ದೇನೆ, ಮಧ್ಯಾಹ್ನಕ್ಕೆ ಅನ್ನ ಆಗಬೇಕಲ್ಲ, ಹಾಗೆ ಅದಕ್ಕೆ ನೀರಿಟ್ಟೆ. ಹಾಗೆ 1 ಕಪ್ಪು ಚಹಾ ಕೂಡ ಮಾಡಿಕೊಂಡೆ. ಅಂದರೆ ಸ್ವಲ್ಪ ತಲೆನೋವಾದಾಗೆ ಆಗ್ತಾಯಿತ್ತು. ಹಾಗೆ 1 ಕಪ್ಪು ಚಹಾ ಕುಡಿಯುವ ಅಂಥೇಳಿ ಚಹಾ ಕುಡಿಲಿಕ್ಕೆ ಕೂತ್ಕೊಂಡೆ. ಫಸ್ಟ್ ಒಂದು ಚಹಾ ಕುಡಿದು ನಂತರ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡುವ ಅಂತ ಹೇಳಿ. ಹಾಗೆ ನೋಡಿದರೆ ಸಿಂಕಲ್ಲಿ ಅಷ್ಟೊಂದು ಪಾತ್ರೆ ಬಿದ್ದಿತ್ತು. ಹಾಗೆ ಫಸ್ಟ್ ಈ ಪಾತ್ರೆನೆಲ್ಲ ತೊಳೆದು ಬಿಡುವ, ಇಲ್ಲಾಂದರೆ ಇನ್ನೊಮ್ಮೆ ಅಡುಗೆ ಸ್ಟಾರ್ಟ್ ಮಾಡುವಾಗ ಇನ್ನೂ ಒಂದು ರಾಶಿ ಪಾತ್ರೆ ಬೀಳ್ತದೆ. ತುಂಬ ಜಾಸ್ತಿ ಆದರೆ ಮತ್ತು ಕಿರಿಕಿರಿ ಆಗ್ತದೆ. ಹಾಗಾಗಿ ಫಸ್ಟ್ ಎಲ್ಲ ಪಾತ್ರೆಯನ್ನು ತೊಳೆದೆ. ನಂತರ ನೋಡ್ಬೋದು ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಗೊಂಡಿದ್ದೇನೆ. ಸಣ್ಣ ಸಣ್ಣ ಪೀಸ್ ಮಾಡಿ ಕೊಟ್ಟಿದ್ದಾರೆ ಅವರು. ಹಾಗೆ ಈಗ ಇದಕ್ಕೆ ಮಸಾಲ ರೆಡಿ ಮಾಡಬೇಕು. ಇದಕ್ಕೆ ಮಸಾಲೆಗೆ ಒಂದು ಫ್ರೈ ಪ್ಯಾನನ್ನು ಇಟ್ಟಿದ್ದೇನೆ. ಚೆನ್ನಾಗಿ ಬಿಸಿಯಾದ ಮೇಲೆ ಫ್ರೈ ಪ್ಯಾನಲ್ಲಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಸೇರಿಸಿದ್ದೇನೆ. 4-5 ಲವಂಗ ಸಾಕು. ಹಾಗೆ 1-2 ಸಣ್ಣ ಪೀಸ್ ಚಕ್ಕೆ, ಹಾಗೆ 1 ಟೀ ಸ್ಪೂನಷ್ಟು ಒಳ್ಳೆ ಮೆಣಸು. ಫಸ್ಟಿಗೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ 2 ಟೇಬಲ್ ಸ್ಪೂನಿನಷ್ಟು ಕೊತ್ತಂಬರಿ, ಹಾಗೆ ಸ್ವಲ್ಪ ಸೋಂಪು, ಹಾಗೆ 1 ಟೀ ಸ್ಪೂನಿನಷ್ಟು ಜೀರಿಗೆ, ಇಷ್ಟನ್ನು ಹಾಕಿ 1-2 ನಿಮಿಷ ಸ್ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಈಗ ಇದು ಕಂಪ್ಲೀಟಾಗಿ ಫ್ರೈ ಆಯಿತು. ಈಗ ಇದನ್ನು ತೆಗೆದು ಸೈಡಿಗೆ ಇಡುವ. ನಂತರ ಅದೇ ಪ್ಯಾನಲ್ಲಿ ನಾನು ಒಣಮೆಣಸನ್ನು ಹಾಕಿದ್ದೇನೆ. ನಾನಿಲ್ಲಿ 4 ಗುಂಟೂರು ಮೆಣಸು ಹಾಗೆ 6-7 ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ. ಅಂದರೆ ಇದು ಸುಕ್ಕ ಮಾಡೋದರಿಂದ ಇದಕ್ಕೆ ಜಾಸ್ತಿ ಮೆಣಸು ಬೇಕಂತಿಲ್ಲ. ಈ ಥರ ಸ್ವಲ್ಪ ಮೆಣಸನ್ನು ಹಾಕಿದರೆ ಸಾಕಾಗ್ತದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಫ್ರೈ ಮಾಡಿ ಆದ ಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ. ನಂತರ ಇದನ್ನು ಹುಡಿ ಮಾಡಿ ತಗೊಳ್ಬೇಕು. ಹಾಗೆ ಚಿಕನ್ ಸುಕ್ಕ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ 5-6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ನಂತರ 1 ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸಿದ್ದೇನೆ. ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಇದನ್ನು ಫ್ರೈ ಮಾಡಬೇಕು. ನೋಡ್ಬೋದು ಈಗ ಕಲರ್ ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ವಾಶ್ ಮಾಡಿ ಇಟ್ಟಂತಹ ಚಿಕನನ್ನು ಸೇರಿಸಬೇಕು.
ಚಿಕನನ್ನು ಸೇರಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಹಾಗೆ ಇಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಕಲರ್ ಸ್ವಲ್ಪ ಚೇಂಜ್ ಆಗಿ ಒಳ್ಳೆಯ ಒಂದು ಘಮ ಬರೋ ತನಕ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದ ಮೇಲೆ ಅದಕ್ಕೆ ನಾನಿಲ್ಲಿ 1 ಟೀ ಸ್ಪೂನಿನಷ್ಟು ಚಿಕನಿಗೆ ಪುಡಿ ಮಾಡಿಟ್ಟಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. 1 ಟೀ ಸ್ಪೂನಿನಷ್ಟು ಮಸಾಲೆ ಪುಡಿ ಹಾಕಿದರೂ ಸಾಕು. ಈ ಥರ ತೆಂಗಿನಕಾಯಿಗೆ ಈ ಮಸಾಲೆ ಪುಡಿಯನ್ನು ಹಾಕಿ ಫ್ರೈ ಮಾಡೋದರಿಂದ ನಂತರ ನಮಗೆ ತೆಂಗಿನಕಾಯಿ ಪದಾರ್ಥದಲ್ಲಿ ತಿನ್ನುವಾಗ ಚಪ್ಪೆ ಚಪ್ಪೆ ಅಂತ ಅನಿಸಲ್ಲ. ಇಲ್ಲಾದರೆ ಅದು ತುಂಬ ಚಪ್ಪೆ ಚಪ್ಪೆ ಅಂತ ಅನಿಸ್ತದೆ. ಹಾಗಾಗಿ ಸ್ವಲ್ಪ ಮಸಾಲೆಯನ್ನು ಹಾಕಿ ಈ ಥರ ಫ್ರೈ ಮಾಡಬೇಕು. ನಂತರ ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೆಥಿಯನ್ನು ಸೇರಿಸಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಬೇಕು. ನೋಡ್ಬೋದು, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಈಗ ಚಿಕನ್ ಕೂಡ ಇಲ್ಲಿ ಬೆಂದಿದೆ. ಇಲ್ಲಿ ನಾನು ಚಿಕನಿಗೆ ಪುಡಿ ಮಾಡಿಟ್ಟಂತಹ ಮಸಾಲೆ ಪೌಡರನ್ನು ಸೇರಿಸ್ತಾ ಇದ್ದೇನೆ. ಎಲ್ಲ ಮಸಾಲೆ ಪೌಡರನ್ನು ಸೇರಿಸ್ತಾ ಇದ್ದೇನೆ ಇಲ್ಲಿ ನಾನು. ಈ ಮಸಾಲೆ ಪೌಡರನ್ನು ತುಂಬ ನುಣ್ಣಗೇನು ಮಾಡಬೇಕಂತಿಲ್ಲ, ಸ್ವಲ್ಪ ತೆರಿ ತೆರಿಯಾಗಿರಬೇಕು. ಸುಕ್ಕಕ್ಕೆ ಸ್ವಲ್ಪ ತೆರಿ ತೆರಿಯಾಗಿದ್ದರೇ ಅದು ಚೆನ್ನಾಗಿರ್ತದೆ. ಹಾಗೆ ಈಗ ಎಲ್ಲ ಮಸಾಲೆ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4-5 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ನೋಡ್ಬೋದು, ಈಗ ಚೆನ್ನಾಗಿದು ಎಲ್ಲ ಮಸಾಲೆ ಪೌಡರ್ ಮಿಕ್ಸ್ ಆಗಿದೆ. ಹಾಗೆ ಸ್ವಲ್ಪ ನಾನಿಲ್ಲಿ ಹುಣಸೆ ಹುಳಿ ರಸವನ್ನು ಸೇರಿಸಿದ್ದೇನೆ. ಒಂದು 2 ಸ್ಪೂನಿನಷ್ಟು ಹುಣಸೆ ಹುಳಿ ರಸ ಸೇರಿಸಿದರೆ ಸಾಕಾಗ್ತದೆ. ರಸವನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡ್ಬೋದು, ಈಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ಕೊನೆಯಲ್ಲಿ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕು. ಸ್ವಲ್ಪ ನೀರಿದೆ, ಅದು ನೀರು ತೆಂಗಿನಕಾಯಿ ತುರಿ ಸೇರಿಸುವಾಗ ಅಲ್ಲೇ ಎಲ್ಲ ಡ್ರೈ ಆಗ್ತದೆ. ಫ್ರೈ ಮಾಡಿಟ್ಟಂತಹ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಬಿಸಿ ಬಿಸಿ ಇರುವಾಗಲೇ ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕು, ಆಗಲೇ ಆ ನೀರನ್ನೆಲ್ಲ ಅದು ಹೀರಿಕೊಳ್ತದೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೇನೆ. ಸೇರಿಸಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ನೋಡ್ಬೋದು, ಈಗ ಇದರಲ್ಲಿದ್ದಂಥ ನೀರನ್ನೆಲ್ಲ ತೆಂಗಿನಕಾಯಿ ತುರಿ ಕಂಪ್ಲೀಟಾಗಿ ಹೀರಿಕೊಂಡಿದೆ. ನೋಡ್ಬೋದು, ಈಗ ಚಿಕನ್ ಸುಕ್ಕ ರೆಡಿ ಆಯಿತು. ಇನ್ನೂ ಸ್ವಲ್ಪ ಡ್ರೈ ಬೇಕಿದ್ದರೆ 1-2 ನಿಮಿಷ ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಡ್ರೈ ಮಾಡ್ಬೋದು. ಇದು ಡ್ರೈ ಆಗಿದೆ, ಇಷ್ಟು ಡ್ರೈ ಇದ್ದರೆ ಸಾಕಾಗ್ತದೆ. ಕೆಲವರಿಗೆ ಇನ್ನೂ ಡ್ರೈ ಬೇಕಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಡ್ರೈ ಮಾಡ್ಬೋದು. ಈ ಚಿಕನ್ ಸುಕ್ಕ ಮಾಡೋದು ತುಂಬ ಸುಲಭ. ಹೊರಗಡೆಯಿಂದ ಮಸಾಲೆ ಪುಡಿ ತಂದು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲಿ ಮಾಡಿ ಈ ಥರ ಯೂಸ್ ಮಾಡ್ಬೋದು. ಹಾಗೆ ಇವತ್ತು ನಾನು ಬೇಳೆಯ ಸಾರು ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಟೊಮೆಟೊ ಬೇಳೆ ಹಾಕಿ ಸಾರು ಮಾಡಿದ್ದೆ. ಹಾಗೆ ರೈಸ್ ಕೂಡ ಇಲ್ಲಿ ರೆಡಿ ಆಯಿತು. ಹಾಗೆ ಇನ್ನು ಎಲ್ಲರೂ ಊಟ ಮಾಡಬೇಕು. ಹಾಗೆ ಊಟ ಎಲ್ಲ ಮಾಡಿ ಆದ ಮೇಲೆ ಸಾಯಂಕಾಲ ನಮ್ಮ ವಾರ್ಡಲ್ಲಿ ಒಬ್ಬರ ಮನೆಯಲ್ಲಿ ಪ್ರೇಯರ್ ಮೀಟಿಂಗ್ ಇತ್ತು. ಹಾಗೆ ತಿಂಗಳಿಗೊಮ್ಮೆ ಈ ಥರ ಪ್ರೇಯರ್ ಮೀಟಿಂಗ್ ಇರ್ತದೆ ಒಬ್ಬೊಬ್ಬರ ಮನೆಯಲ್ಲಿ. ಹಾಗೆ ನನ್ನ ಮಕ್ಕಳನ್ನು ಕೂಡ ಕರ್ಕೊಂಡು ಅವರ ಮನೆಗೆ ಹೋಗಿದ್ದೆ. ಹಾಗೆ ಅವರದ್ದು ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ. ಅದರಲ್ಲೊಂದು ಈ ನೇರಳೆ ಕಲರಿಂದ ಒಂದು ಹೂ ನೋಡ್ಬೋದು, ತುಂಬ ಚೆನ್ನಾಗಿತ್ತು ಅದು ನೋಡಲಿಕ್ಕೆ. ಅದು ಮರ ಆಗ್ತದೆ ಅಂತ ಕಾಣ್ತದೆ, ಸ್ವಲ್ಪ ಮರದ ರೀತಿಯಲ್ಲೇ ಆಗಿತ್ತು. ಹಾಗೆ ಇವರ ಮನೆಯಲ್ಲಿ ಈ ತಿಮರೆ ಸೊಪ್ಪು ನೋಡ್ಬೋದು, ತುಂಬ ಸೂಪರಾಗಿ ಬಂದಿತ್ತು. ನೋಡಿ ಮಾತ್ರ ತುಂಬ ಖುಷಿಯಾಯಿತು. ಅಂದರೆ ಇದರಲ್ಲಿ ಚಟ್ನಿ ಎಲ್ಲ ಮಾಡ್ತಾರೆ. ಈ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಇದು ತಿನ್ನಲಿಕ್ಕೆ ಕೊಟ್ಟರೆ. ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿ ಎಲ್ಲ ಜಾಸ್ತಿ ಆಗ್ತದೆ. ಅದು ತಿಮರೆ ಮಾತ್ರ ಚೆನ್ನಾಗಿ ಬಂದಿತ್ತು. ಹಾಗೆ ಮಕ್ಕಳು ನೋಡಿ ಇಲ್ಲಿ ಗಾರ್ಡನಲ್ಲಿ ತಿರುಗ್ತಾ ಇದ್ದಾರೆ. ಇದೊಂದು ನೇರಳೆ ಹೂ ಮಾತ್ರ ಸೂಪರಾಗಿ ಬಂದಿದೆ. ಹಾಗೆ ಎಲ್ಲರೂ ಪ್ರೇಯರ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾರೆ. ಹಾಗೆ ನಾವು ಕೂಡ ಮನೆಗೆ ಬರ್ತಾ ಇದ್ದೀವಿ. ಈಗ ಸಂಜೆದು ವೆದರ್ ಮಾತ್ರ ತುಂಬ ಕೂಲಾಗಿತ್ತು. ಹಾಗೆ ಮಾತಾಡಿಕೊಂಡು ಬರ್ತಾ ಇದ್ದೆವು. ಅಷ್ಟಾಗುವಾಗ ಮಳೆ ಬರಬೇಕಾ? ಜೋರು ಬರಲಿಲ್ಲ, ಆದರೂ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು. ಹಾಗೆ ಅಲ್ಲಿಂದ ಬೇಗ ಬೇಗ ಓಡಿ ಓಡಿಯೇ ಮನೆಗೆ ಬಂದದ್ದು. ಇಲ್ಲಿಂದ ಜಾಸ್ತಿ ದೂರ ಇಲ್ಲ, 1-2 ನಿಮಿಷನೇ ಇರೋದು, ಆದರೂ ತಲುಪಬೇಕಲ್ವ. ಹಾಗೆ ನೋಡ್ಬೋದು, ನಮ್ಮ ಮುಂದೆ ಹೋಗುವವರು ಕೊಡೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು. ಹಾಗೆ ಮಗಳಿಗಂತೂ ಖುಷಿ ನೋಡಿ, ಮಳೆಯಲ್ಲಿ ನೆನೆದುಕೊಂಡು ಹೋಗಲಿಕ್ಕೆ. ಹಾಗೆ ಓಡ್ತಾ ಇದ್ಲು ಮಳೆಯಲ್ಲೇ. ಹಾಗೆ ಬೇಗ ಬೇಗ ನಾವು ಮನೆಗೆ ಬಂದೆವು. ಹಾಗೆ ಮನೆಗೆ ಬಂದಾದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಂತರ ಇಲ್ಲಿ ಒಂದು ಬಾಳೆ ಗೊನೆ ಹಣ್ಣಾಗಿತ್ತು. ಹಾಗೆ ಅದನ್ನು ಕಟ್ ಮಾಡಿ ಇಡುವ ಅಂತ, ಇಲ್ಲದ್ರೆ ಗೊನೆಯಲ್ಲೇ ಬಿಟ್ಟರೆ ಅದು ಬಾಳೆಕಾಯಿ ಹಣ್ಣಾದ ಹಾಗೆ ತೆಗಿಲಿಕ್ಕೆ ಆಗೋದಿಲ್ಲ, ಅದು ಸಿಪ್ಪೆ ಎಲ್ಲ ಇದ್ದು ಹೋಗ್ತದಲ್ಲ. ಹಾಗಾಗಿ ಈ ಥರ ಕಟ್ ಮಾಡಿ ಇಟ್ಟು ಬಿಡ್ತೇನೆ. ಸ್ವಲ್ಪ ಹಣ್ಣಾದಾಗಿ ಈ ಥರ ಕಟ್ ಮಾಡಿ ಇಡೋದು.
ಮತ್ತು ಉಳಿದಂಥ ಕಾಯಿಯನ್ನು ಹಾಗೆ ಗೊನೆಯಲ್ಲಿ ಇಟ್ಟು ಬಿಡೋದು. ಹಾಗೆ ಸ್ವಲ್ಪ ಸ್ವಲ್ಪ ಹಣ್ಣಾದಾಗೆ ಅದನ್ನು ಕಟ್ ಮಾಡಿ ತೆಗೆಯೋದು. ಇಷ್ಟೊಂದು ಹಣ್ಣಾಗಿತ್ತು. ಇದನ್ನಿನ್ನು ಕಾಯಿಯನ್ನು ಹಾಗೆ ಇಟ್ಟು ಬಿಡ್ತೇನೆ. ಹಣ್ಣನ್ನು ತೆಗೆದು ಸಪ್ರೇಟ್ ಇಡೋದು. ಅದು ಇಟ್ಟಲ್ಲಿ ಇನ್ನೂ ಸ್ವಲ್ಪ ಹಣ್ಣಾಗ್ಲಿಕ್ಕೆ ಉಂಟು, ಅದಲ್ಲೇ ಹಣ್ಣಾಗ್ತದೆ. ಹಾಗೆ ನನ್ನ ಹಸ್ಬೆಂಡ್ ಮಾವಿನ ಹಣ್ಣನ್ನು ಕೂಡ ತಗೊಂಡು ಬಂದಿದ್ದರು. ಒಳ್ಳೆದುಂಟು ಹಣ್ಣು ಮಾತ್ರ, ಒಳ್ಳೆ ರೀತಿಯಲ್ಲಿ ಹಣ್ಣಾಗಿತ್ತು. ಹಾಗೆ ಫಸ್ಟಿಗೆ ಅದನ್ನೆಲ್ಲ ತೊಳೆದು ಇಟ್ಟಿದ್ದೇನೆ. ಸ್ವಲ್ಪ ನೀರೆಲ್ಲ ಒಣಗಲಿ ಅಂಥೇಳಿ ತೊಳೆದು ಇಟ್ಟಿದ್ದೇನೆ. ಹಾಗೆ ಇವತ್ತಿಲ್ಲಿ ರಾತ್ರಿ ಅದು ಊಟ ಎಲ್ಲ ಮುಗಿಸಿ ಆದ ಮೇಲೆ ನೋಡ್ಬೋದು, ನಾನು ಹೋಗ್ತಾ ಇದ್ದೇನೆ ಸ್ಟೇರ್ ಕೇಸಿಂದ. ಈ ಚಿಕ್ಕಣ್ಣಿನ ಎಲುಬನ್ನು ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತೇಳಿ ಗೊತ್ತುಂಟಾ? ತೋರಿಸ್ತೇನೆ ನಾನು. ಇದು ಯಾರಿಗೆ ಕೊಡಲಿಕ್ಕೆ ಅಂತೇಳಿ ತೋರಿಸ್ತೇನೆ, ಬನ್ನಿ ನೋಡಿಲ್ಲಿ. ಎಲುಬನ್ನು ಇವರಿಗೆ ಕೊಡಲಿಕ್ಕೆ ತಗೊಂಡು ಬಂದೆ. ಇದು ನಮ್ಮ ಅಪಾರ್ಟ್ಮೆಂಟಿನ ನಾಯಿ ಕತ್ತಲಲ್ಲಿ ಮಲಗಿದೆ. ಹಾಗೆ ಈ ನಾಯಿ ಬೇರೆಂತ ತಿನ್ನುವುದಿಲ್ಲ ನೋಡಿ, ಹಿಂದೆ ಓಡಿ 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 ಬರ್ತಾ ಉಂಟು. ಹಾಗೆ ಒಂದು ಎಲೆಯ ಮೇಲೆ ಇದಕ್ಕೆ ಎಲುಬನ್ನೆಲ್ಲ ಹಾಕಿದೆ. ಇದು ಚಿಕನ್ ಮಾತ್ರ ತಿನ್ನೋದು. ಚಿಕನ್ ಮತ್ತು ರೈಸ್ ಹಾಕಿದರೆ ಮಾತ್ರ ತಿನ್ನುವುದು, ಅದು ಮೀನು ಕೂಡ ತಿನ್ನುವುದಿಲ್ಲ. ತುಂಬ ಆಶ್ಚರ್ಯ ಪಡುವಂತಹ ಒಂದು ನಾಯಿ ಇದು. ಮತ್ತು ಪಾರ್ಲೆ ಬಿಸ್ಕಿಟ್ ಹಾಕಿದರೆ ತಿಂತದೆ, ಬೇರೆ ಯಾವ ಬಿಸ್ಕಿಟ್ ಕೂಡ ಅದು ತಿನ್ನುವುದಿಲ್ಲ. ಅಂಥ ಒಂದು ವಿಚಿತ್ರ ನಾಯಿ. ಹಾಗೆ ನಾಯಿಗೆ ಎಲುಬನ್ನೆಲ್ಲ ಹಾಕಿ ಮನೆಗೆ ಬರ್ತಾ ಇದ್ದೇನೆ. ನೋಡ್ಬೋದು, ತುಂಬ ಕತ್ತಲೆ ಉಂಟು ಆ ಕಡೆ ಎಲ್ಲ. ಅಷ್ಟೇ ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್.